ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಇನ್ನೇನು ಗಣೇಶ ಚತುರ್ಥಿ ಹತ್ತಿರದಲ್ಲೇ ಇದೆ. ಗಣೇಶ ಚತುರ್ಥಿ ನಮ್ಮ ಭಾರತದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಗಣೇಶ ಹಬ್ಬವು ಪ್ರತಿ ವರ್ಷವೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ವ್ರತವೆಂದು ಆಚರಿಸಲಾಗುತ್ತದೆ. ಹಬ್ಬದ ದಿನ ಗಣೇಶನಿಗೆ ಇಷ್ಟವಾದ ಮೋದಕ, ಕಡುಬು ಇನ್ನಿತ್ಯಾದಿ ಸಿಹಿ ತಿಂಡಿಗಳನ್ನು, ಸಿಹಿ ಉಂಡೆಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಸ್ನೇಹಿತರೆ, ಗಣೇಶ ಯಾರು? ಅವನು ಹೇಗೆ ಹುಟ್ಟಿದ? ಗಣೇಶ ಚತುರ್ಥಿಯನ್ನು ಮೊದಲು ಆರಂಭಿಸಿದವರು ಯಾರು? ಹೀಗೆ ಪ್ರತಿಯೊಂದರ ಪ್ರಶ್ನೆಯ ಬಗ್ಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಪುರಾಣಗಳಲ್ಲಿ ಹೇಳಿರುವಂತೆ ಯಜ್ಞವಲ್ಕ್ಯ ಸ್ಮೃತಿಯ ಪ್ರಕಾರ ಅಂಬಿಕೆಯು ಗಣಪತಿಯ ತಾಯಿ. ಇನ್ನೊಂದು ಕಥೆಯ ಪ್ರಕಾರ ಅವನು ಪಾರ್ವತಿಯ ಮೈಯಿಂದ ಹುಟ್ಟಿದವನು ಎಂದು ಹೇಳಲಾಗಿದೆ. ಹಾಗೆ ಅವನನ್ನು ಮಾನಸ ಪುತ್ರ ಎಂದು ಸಹ ಹೇಳಲಾಗುತ್ತದೆ. ಸ್ವರ್ಣಗೌರಿಯು ತಾನು ಸ್ನಾನ ಮಾಡುವಾಗ ಬಂದ ಕೊಳೆಯಿಂದ ಒಂದು ಆಕೃತಿಯನ್ನು ಮಾಡಿ ಅದಕ್ಕೆ ಜೀವ ನೀಡುತ್ತಾಳೆ. ನಂತರ ಆ ಬಾಲಕನಿಗೆ ತಾನು ಸ್ನಾನಕ್ಕೆ ಹೋಗುತ್ತಿರುವುದಾಗಿ ಬಾಗಿಲಲ್ಲಿ ಕುಳಿತು ಕಾಯುತ್ತಿರು, ಯಾರೇ ಬಂದರೂ ಸಹ ಒಳಗಡೆ ಬಿಡಬೇಡ ಎಂದು ಆಜ್ಞೆ ಮಾಡಿ ಒಳಗಡೆ ಸ್ನಾನ ಮಾಡಲು ಸ್ವರ್ಣಗೌರಿಯು ಹೋಗುತ್ತಾಳೆ. ತನ್ನ ತಾಯಿಯ ಅಣತಿಯಂತೆ ಗಣಪನು ಮನೆಯ ಬಾಗಿಲಲ್ಲಿ ಕಾಯುತ್ತಾ ಕುಳಿತಿರುತ್ತಾನೆ. ಅಷ್ಟರಲ್ಲಿ ಮಹಾದೇವನು ಕೈಲಾಸಕ್ಕೆ ಹಿಂದಿರುಗಿ ಬಂದು ಮನೆಯೊಳಗೆ ಪ್ರವೇಶಿಸಲು ಹೋದಾಗ ಅವನನ್ನು ಒಳಗಡೆ ಹೋಗಲು ಗಣಪತಿಯು ಅಡ್ಡಿಪಡಿಸುತ್ತಾನೆ. ಹಾಗೆ ಮಹಾದೇವನಿಗೆ ಅವನು ತನ್ನ ಪುತ್ರನೆಂದು ಗೊತ್ತಿರುವುದಿಲ್ಲ. ಅಷ್ಟೇ ಅಲ್ಲದೆ ಅವನಿಗೂ ಸಹ ಮಹಾದೇವ ತನ್ನ ಸ್ವಂತ ತಂದೆ ಎಂದು ಸಹ ಗೊತ್ತಿರುವುದಿಲ್ಲ. ಇದರಿಂದ ಗಣಪನು ತನ್ನ ತಂದೆ ಮಹಾದೇವನನ್ನು ಮನೆಯೊಳಗೆ ಬಿಡಲು ಪ್ರವೇಶಿಸಲು ಅಡ್ಡಿಪಡಿಸುತ್ತಾನೆ. ಶಿವನು ವಿಧವಾಗಿ ಅವನನ್ನು ಕೇಳಿಕೊಂಡರೂ ಅವನು ಶಿವನನ್ನು ಒಳಗಡೆ ಬಿಡಲು ಸುತಾರ್ ಒಪ್ಪುವುದಿಲ್ಲ. ಮೊದಲೇ ಕೋಪಗೊಂಡಿದ್ದ ಶಿವನ ಮೇಲೆ ತನ್ನ ಆಯುಧದಿಂದ ಆಕ್ರಮಣ ಮಾಡಲು ಬರುತ್ತಾನೆ ಗಣೇಶ. ಇದರಿಂದ ಇನ್ನೂ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಕತ್ತರಿಸಿ ಬಿಡುತ್ತಾನೆ. ಗಣೇಶನ ಅಹಂಕಾರದ ಶಿರವು ನೆಲಕ್ಕುರುಳುತ್ತದೆ. ಅಷ್ಟರಲ್ಲಿ ಸ್ನಾನ ಮಾಡಿ ಮುಗಿಸಿಕೊಂಡು ಬಂದ ಸ್ವರ್ಣಗೌರಿಯು ತನ್ನ ಮಗನ ಕಳೇಬರವನ್ನು ನೋಡಿ ಕೋಪಗೊಳ್ಳುತ್ತಾಳೆ. ಅಷ್ಟೇ ಅಲ್ಲದೆ ಆದಿಶಕ್ತಿ ರೂಪದಲ್ಲಿ ಮಹಾಕಾಳಿಯ ರೂಪವನ್ನು ಧರಿಸುತ್ತಾಳೆ. ಇಡೀ ಪ್ರಪಂಚವನ್ನೇ ನಾಶಪಡಿಸುತ್ತೇನೆ, ನನ್ನ ಮಗನಿಗೆ ಈ ಸ್ಥಿತಿ ಬಂದ ಮೇಲೆ ಈ ಸೃಷ್ಟಿಯೇ ಇರುವುದೇ ಬೇಡ ಎಂದು ಆದಿಶಕ್ತಿಯು ತುಂಬ ಭಾವನಾತ್ಮಕವಾಗಿ ಪ್ರಪಂಚವನ್ನೇ ನಾಶಪಡಿಸಲು ಮಹಾಕಾಳಿಯ ರೂಪವನ್ನು ಧರಿಸುತ್ತಾಳೆ. ಅಷ್ಟರಲ್ಲಿ ಮಹಾದೇವನು ಮಹಾಕಾಳಿಯನ್ನು ಶಾಂತಪಡಿಸುತ್ತಾ ನಿನ್ನ ಮಗನನ್ನು ಬದುಕಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ತನ್ನ ಗಣಗಳನ್ನು ಕರೆದು, ಹೋಗಿ ಯಾವ ಪ್ರಾಣಿಯು ಉತ್ತರ ದಿಕ್ಕಿಗೆ ಮಲಗಿರುತ್ತದೆ ತಲೆ ಹಾಕಿಕೊಂಡು ಆ ಪ್ರಾಣಿಯ ತಲೆಯನ್ನು ಕತ್ತರಿಸಿಕೊಂಡು ಬನ್ನಿ ಎಂದು ಹೇಳುತ್ತಾನೆ. ಆಗ ಶಿವನ ಗಣಗಳೆಲ್ಲರೂ ಕಾಡಿನೊಳಗೆ ಹುಡುಕುತ್ತಾ ಹೋದಾಗ ಒಂದು ಆನೆಯ ಮರಿಯು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುತ್ತದೆ. ಆಗ ಅದನ್ನು ನಡೆದ ಘಟನೆಯನ್ನು ಆ ಆನೆಗೆ ವಿವರಿಸಿದಾಗ ಅದು ನನ್ನ ಜನ್ಮವಿರುವುದೇ ಅದಕ್ಕಾಗಿ, ನನ್ನ ಮತ್ತು ಮಹಾದೇವನ ಬಳಿಗೆ ಹೋಗಲು ಇದೊಂದು ಸಾಧನ ಅಷ್ಟೇ. ನಾನು ಇದಕ್ಕಾಗಿ ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಇಷ್ಟು ದಿನದಿಂದ. ಬನ್ನಿ ನನ್ನ ತಲೆಯನ್ನು ಕತ್ತರಿಸಿಕೊಳ್ಳಿ ಎಂದು ಅನುಮತಿಯನ್ನು ಕೊಡುತ್ತದೆ. ಆಗ ಆ ಆನೆಯ ತಲೆಯನ್ನು ಕತ್ತರಿಸಿ ತೆಗೆದುಕೊಂಡು ಕೈಲಾಸಕ್ಕೆ ಹೋಗುತ್ತಾರೆ ಶಿವನ ಗಣಗಳು. ಆಗ ಪರಶಿವನು ಆ ತಲೆಯನ್ನು ಗಣೇಶನಿಗೆ ಮತ್ತೆ ಜೋಡಿಸಿ ಮರುಜೀವವನ್ನು ಕೊಡುತ್ತಾನೆ. ಅಂದಿನಿಂದ ಗಣಪನಿಗೆ ಗಜಾನನ, ಗಜಮುಖ, ಗಣಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ. ಆಗ ಅವನ ಮೊದಲ ತಲೆಯಲ್ಲಿದ್ದ ದುರಹಂಕಾರವು ಹೋಗಿ ಅವನು ವಿಘ್ನ ವಿನಾಶಕನಾಗಿ ವಿನಾಯಕನಾಗಿ ಬದಲಾಗುತ್ತಾನೆ ಎಂದು ಶಿವಪುರಾಣಗಳಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ಪುರಾಣಗಳಲ್ಲಿ ವಿವರಿಸಿರುವಂತೆ
ಗಣಪತಿಯನ್ನು ತುಳಸಿ ದಳದಲ್ಲಿ ಪೂಜಿಸಬಾರದಂತೆ. ಏಕೆಂದರೆ ತುಳಸಿಯ ದರ್ಶನ ಮತ್ತು ಗಂಧಗಳು ಗಣೇಶನಿಗೆ ಸಂಬಂಧಪಟ್ಟಂತೆ, ಕೇದಗೆ ಪುಷ್ಪ ಸ್ಪರ್ಶವು ಶಿವನ ದರ್ಶನಕ್ಕೆ ಸಂಬಂಧಪಟ್ಟ ಕೇಂದ್ರಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆಯಂತೆ. ಹಾಗೆಯೇ ಚೌತಿಯ ಚಂದ್ರ ದರ್ಶನವು ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ. ಸೂರ್ಯನು ಬುದ್ಧಿ ತತ್ವಕ್ಕೆ, ಚಂದ್ರನು ಮನಸ್ವತ್ವಕ್ಕೆ ದೇವತೆಗಳಾಗಿದ್ದಾರೆ ಅಂತೆ. ಗಣೇಶನ ಆಳ್ವಿಕೆಗೆ ಒಳಪಟ್ಟಿರುವ 21 ತತ್ವಗಳಲ್ಲಿ ಕೊನೆಯದು ಮನಸ್ಸು. ಮಾಡಿದ 20 ತತ್ವಗಳು ಎಂದರೆ ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚನಾತ್ಮಕಗಳು. ಮನಸ್ಸು ಸಂಯಮದಿಂದ ಒಳಗಿನ ದಾನಾಕಾಶದಲ್ಲಿ ಲಯಗೊಳಿಸಿದರೆ ಗಣೇಶನ ಮಹಿಮೆಯ ಅನುಭವ ಉಂಟಾಗುತ್ತದೆಯಂತೆ. ಗಣೇಶ ಚತುರ್ಥಿಯ ರಾತ್ರಿ ಇಂತಹ ಸಂಯಮದಲ್ಲಿದ್ದು ಭಗವಂತನ ನಿಜ ಸ್ವರೂಪವನ್ನು ಅನುಭವಿಸುತ್ತಾ ಆನಂದಿಸಬೇಕಾಗುತ್ತದೆಯಂತೆ. ಹಾಗೆ ಮಾಡದೆ ಅದನ್ನು ಹೊರಗಿನ ಆಕಾಶದಲ್ಲಿ ಕಾಣುವ ಚಂದ್ರನ ರೂಪದಲ್ಲಿ ನೋಡುವುದರಲ್ಲಿ ಆಸಕ್ತಿ ಹೊಂದಿದರೆ ಗಣೇಶನ ಮಹಿಮೆಯ ಅರಿವು ಉಂಟಾಗದೆ ಅವನ ರೂಪವನ್ನು ಹಾಸ್ಯ ಮಾಡುವ ದುರ್ಬುದ್ಧಿ ಉಂಟಾಗುತ್ತದೆಯಂತೆ. ಆದ್ದರಿಂದ ಚೌತಿಯ ಚಂದ್ರನನ್ನು ನೋಡಿದರೆ ಅವರಿಗೆ ಕೆಟ್ಟದಾಗುತ್ತದೆ ಎಂಬ ಕಥೆಯೂ ಸಹ ಉಂಟು. ಸ್ನೇಹಿತರೆ, ಗಣೇಶನ ಹುಟ್ಟು, ಅವನ ಪೂಜೆ ಪುನಸ್ಕಾರಗಳ ಕಥೆಯನ್ನು ನೋಡಿದ್ದೇವೆ. ಈಗ ಗಣೇಶನ ಹಬ್ಬದ ಆಚರಣೆ ಹೇಗೆ ಬಂತು ಎಂಬುದನ್ನು ನೋಡೋಣ. ಗಣೇಶ ಚತುರ್ಥಿ ಹಬ್ಬದ ಮೊದಲ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬ ಇರುತ್ತದೆ. ಅವಳು ವರ್ಷಕ್ಕೊಮ್ಮೆ ತನ್ನ ತವರಿಗೆ ಬಂದ ಬಾಗಿನ, ಅರಿಶಿಣ, ಕುಂಕುಮ ಎಲ್ಲವನ್ನು ಹಾಗೂ ಭಕ್ಷ್ಯ ಭೋಜನಗಳನ್ನು ನೈವೇದ್ಯವನ್ನು ಮಾಡಿ ಪೂಜಿಸುತ್ತಾರೆ. ಮಾರನೇ ದಿನ ಗಣೇಶ ಹಬ್ಬವಿರುತ್ತದೆ. ತಾಯಿಯನ್ನು ಮರಳಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಲೆಂದು ಗಣೇಶ ಭೂಲೋಕಕ್ಕೆ ತನ್ನ ಅಜ್ಜ ಅಜ್ಜಿಯ ಮನೆಗೆ ಬಂದಿರುತ್ತಾನೆ. ಇಲ್ಲಿ ಮಾಡಿದ ವಿವಿಧ ಭಕ್ಷ್ಯ ಭೋಜನಗಳನ್ನು ಸ್ವೀಕರಿಸಿ ಹಾಗೆ ಭೂಲೋಕದಲ್ಲಿ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ತನ್ನ ತಾಯಿಯನ್ನು ಕರೆದುಕೊಂಡು ವಾಪಸ್ ಕೈಲಾಸಕ್ಕೆ ಹಿಂತಿರುಗುತ್ತಾನೆ ಎಂಬುದಾಗಿ ಪ್ರತೀತಿ ಇದೆ. ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತದೆ. ಆ ದಿನ ಯಾರೂ ಸಹ ಚಂದ್ರನನ್ನು ನೋಡಬಾರದು. ಚೌತಿಯ ಚಂದ್ರನನ್ನು ನೋಡಿದರೆ ಕೆಟ್ಟದಾಗುತ್ತದೆ ಎಂಬ ಪ್ರತೀತಿ ಮೊದಲಿನಿಂದಲೂ ಸಹ ಇದೆ. ಇದೇ ಗಣೇಶ ಭೂಲೋಕಕ್ಕೆ ಬಂದ ಮೇಲೆ ದಿನಗಳು, ವಾರಗಟ್ಟಲೆ, ತಿಂಗಳುಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಸ್ನೇಹಿತರೆ. ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಸಹ ಮಾಡಲಾಗುತ್ತದೆ. ಗಣೇಶನ ಜ್ಞಾನ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರೆಂದು ನಂಬಲಾಗಿದೆ. ಗಣೇಶನ ಬುದ್ಧಿವಂತಿಕೆಯ ಬಗ್ಗೆ ಒಂದು ಪೌರಾಣಿಕ ಕಥೆಯೂ ಸಹ ಇದೆ. ಒಮ್ಮೆ ಪಾರ್ವತಿ ಪರಮೇಶ್ವರರು ತಮ್ಮ ಮಕ್ಕಳನ್ನು ಪರೀಕ್ಷಿಸಲೆಂದು ಒಂದು ಪಂದ್ಯವನ್ನು ನಡೆಸುತ್ತಾರೆ. ಯಾರು ಈ ಪ್ರಪಂಚವನ್ನು 3 ಸುತ್ತು ಬೇಗ ಸುತ್ತಿ ಬಂದು ನಮ್ಮಲ್ಲಿ ಸೇರುತ್ತಾರೋ ಅವರೇ ಶ್ರೇಷ್ಠರು ಹಾಗೂ ಅವರಿಗೆ ಒಂದು ವಿಶೇಷವಾದ ಫಲವನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಎಂದು ಘೋಷಿಸುತ್ತಾರೆ. ಆಗ ಗಣೇಶ ಮತ್ತು ಕಾರ್ತಿಕೇಯರು ಪಂದ್ಯಕ್ಕೆ ಒಪ್ಪಿಗೆ ನೀಡಿ ಸಿದ್ಧರಾಗುತ್ತಾರೆ. ಆಗ ಕಾರ್ತಿಕೇಯನು ಅವನು ಹೇಳುತ್ತಿದ್ದ ಹಾಗೆ ತನ್ನ ವಾಹನ ನವಿಲನ್ನು ಏರಿಕೊಂಡು ಪ್ರಪಂಚ ಪರ್ಯಟನೆಗೆ ಹೊರಡುತ್ತಾನೆ. ಆದರೆ ಗಣಪತಿಯು ತನ್ನ ವಾಹನವಾದ ಇಲಿಯನ್ನು ಏರಿ ಪ್ರಪಂಚ ಪರ್ಯಟನೆ ಮಾಡಲು ಆಗದ ಕೆಲಸ. ಇದನ್ನು ತಿಳಿದ ಬುದ್ಧಿವಂತ ಗಣೇಶನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ತಾಯಿ ತಂದೆಯೇ ಇಡೀ ಬ್ರಹ್ಮಾಂಡ ಅಡಗಿರುವುದರಿಂದ ಇವರೇ ಪ್ರಪಂಚವಾಗಿರ್ತಾರೆ. ಆದ್ದರಿಂದ ಇವರನ್ನು ಪ್ರದಕ್ಷಿಣೆ ಮಾಡಿದರೆ ಪ್ರಪಂಚ ಪರ್ಯಟನೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ತಿಳಿದು ತಂದೆ ತಾಯಿಗಳನ್ನು 3 ಸುತ್ತು ಪ್ರದಕ್ಷಿಣೆ ಹಾಕುತ್ತಾನೆ. ಆಗ ಪಾರ್ವತಿ ದೇವಿಯು, ಗಣೇಶ, ಏನಿದು ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ? ನಿನ್ನ ಅಣ್ಣ ಕಾರ್ತಿಕೇಯ ಪ್ರಪಂಚ ಪರ್ಯಟನೆ ಮಾಡಲು ಹೋಗಿದ್ದಾನೆ. ನೀನು ಬೇಗ ಹೋಗು, ಪ್ರಪಂಚವನ್ನು ಪ್ರದಕ್ಷಿಣೆ ಹಾಕಿ ಬಾ ಎಂದು ಹೇಳುತ್ತಾಳೆ. ಆಗ ಗಣೇಶನು ಬುದ್ಧಿವಂತಿಕೆಯಿಂದ ತನ್ನ ತಂದೆ ತಾಯಿಗಳಿಗೆ ಹೇಳುತ್ತಾನೆ, ನಿಮ್ಮನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಏನಿದೆ? ನಿಮ್ಮನ್ನೇ ಪ್ರದಕ್ಷಿಣೆ ಮಾಡಿದರೆ ಇಡೀ ಪ್ರಪಂಚವನ್ನೇ ಪ್ರದಕ್ಷಿಣೆ ಮಾಡಿದಂತೆ ಎಂದು ತನ್ನ ಬುದ್ಧಿವಂತಿಕೆಯ ಉತ್ತರವನ್ನು ಹೇಳುತ್ತಾನೆ. ಅವನ ಉತ್ತರದಿಂದ ಸಂತಸಗೊಂಡಂಥ ಪರಶಿವನು ಹಾಗೂ ಪಾರ್ವತಿ ದೇವಿಯು ಅವನನ್ನು ಬುದ್ಧಿವಂತ ಎಂದು ಘೋಷಿಸಿ ವಿಶೇಷವಾದ ಹಣ್ಣಿನ ಫಲವನ್ನು ಅವನಿಗೆ ನೀಡುತ್ತಾರೆ.
ಅಷ್ಟೇ ಅಲ್ಲದೆ ಅವನಿಗೆ ಯಾವುದೇ ಪೂಜೆ ಪುನಸ್ಕಾರವಿರಲಿ ಅಥವಾ ಒಳ್ಳೆಯ ಕೆಲಸ ಮಾಡುವ ಮೊದಲು ಗಣೇಶನಿಗೆ ಮೊದಲ ಪೂಜೆ ಆಗಬೇಕು, ಅವನೇ ಮೊದಲ ಪೂಜೆಯ ದೇವರು ಎಂಬುದಾಗಿ ಅವನಿಗೆ ಘೋಷಿಸುತ್ತಾರೆ. ಗಣೇಶನ ತನ್ನ ಮನದಿಂದ ಉದಯಿಸಿದ, ಆದ್ದರಿಂದ ಈತನೇ ಪ್ರಥಮ ಪೂಜಿತ ಶುಭಕಾರ ಎಂದು ನಿರ್ಧರಿಸುತ್ತಾನೆ. ಯಾರೇ ಆಗಲಿ ಯಶಸ್ಸು ಪಡೆಯಲು ಬಯಸುವವರು ಗಣೇಶನ ಮೊದಲ ಪೂಜೆಯಾಗಿ ಪೂಜಿಸಬೇಕು ಎಂದು ಹೇಳುತ್ತಾನೆ. ಗಣೇಶನಿಗೆ ಪ್ರಾಮುಖ್ಯತೆ ಕೊಡದೆ ಇತರ ದೇವತೆಗಳು ಪೂಜಿಸಿದರೆ ಯಾವುದೇ ಫಲ ಸಿಗುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ ಪರಶಿವನು. ಒಮ್ಮೆ ಪರಶಿವನು ತ್ರಿಪುರ ಪಟ್ಟಣಕ್ಕೆ ರಾಕ್ಷಸರೊಂದಿಗೆ ಯುದ್ಧ ಮಾಡಲು ಹೊರಡುತ್ತಾನೆ. ಆದರೆ ಯುದ್ಧ ಸನ್ನದ್ಧದ ಸಮಯದಲ್ಲಿ ಶಿವನು ತಾನೇ ರೂಪಿಸಿದ ನಿಯಮವನ್ನು ಮರೆತು ಬಿಟ್ಟು ಯುದ್ಧದಲ್ಲಿ ಸೋತು ಭಾರಿ ಮುಖಭಂಗವಾಗುವ ಹಂತಕ್ಕೆ ಹೋಗಿರುತ್ತದೆ. ಆ ಹಂತವನ್ನು ತಲುಪಿದಾಗ ಶಿವನ ರಥದ ಚಕ್ರವೂ ಸಹ ಗೂಟ ಮುರಿದು ರಥ ನಿಲ್ಲುತ್ತದೆ. ಅಷ್ಟರಲ್ಲಿ ಶಿವನಿಗೆ ತಾನು ಹೊರಡುವ ಮೊದಲು ಗಣೇಶನಿಗೆ ಪೂಜೆ ಮಾಡಿಲ್ಲ ಎಂಬುದು ನೆನಪಾಗುತ್ತದೆ. ಆಗ ಇದೇ ಕಾರಣಕ್ಕೆ ಈ ಕಷ್ಟ ಬಂದಿದೆ ಎಂದು ತಿಳಿದು ಮಗ ಗಣೇಶನನ್ನು ಮತ್ತೆ ಪೂಜಿಸುತ್ತಾನೆ. ಆಗ ಯಶಸ್ವಿಯಾಗಿ ತ್ರಿಪುರ ಅಂತಕ ಯುದ್ಧವನ್ನು ಗೆಲ್ಲುತ್ತಾನೆ. ಹೀಗೆ ಗಣೇಶನನ್ನು ಯಾವುದೇ ಕೆಲಸಕ್ಕೂ ಮುಂಚೆ ಪೂಜೆಗೆ ಮಾಡಿದರೆ ಆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರದೆ ಎಲ್ಲ ನಿವಾರಣೆಯಾಗುತ್ತದೆ ಎಂಬುದಾಗಿ ಪ್ರತೀತಿ ಇದೆ. ಸ್ನೇಹಿತರೆ, ಇತರ ದೇವತೆಗಳಿಗೆ ಇರುವ ರೀತಿ ಗಣೇಶನಿಗೂ ಸಾವಿರಾರು ಹೆಸರುಗಳಿದೆ. ಅವುಗಳೆಂದರೆ ಓಂಕಾರ ಆಕಾರದಲ್ಲಿರುವ ಶರೀರವುಳ್ಳವನು, ಬಾಲಚಂದ್ರ ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು, ಚಿಂತಾಮಣಿ ಚಿಂತೆಗಳನ್ನು ನಾಶ ಮಾಡುವನು, ಗಜಕರ್ಣ ಆನೆಯ ಕಿವಿಯಂತೆ ಕಿವಿಯನ್ನು ಹೊಂದಿದವನು, ಗಜಾನನ ಆನೆಯ ತಲೆಯನ್ನು ಹೊಂದಿದವನು, ಗಜವದನ ಆನೆಯಂತೆ ಮುಖವುಳ್ಳವನು, ಗಜದಕ್ಷ ಗಣಗಳ ಗುಂಪಿಗೆ ನಾಯಕನಾದವನು, ಗಣಪತಿ ಗಣಗಳ ಒಡೆಯನಾದವನು, ಗಣನಾಯಕ ಗಣಗಳ ನಾಯಕನಾಗಿದ್ದವನು, ಏಕದಂತ ಒಂದೇ ದಂತವನ್ನು ಹೊಂದಿದವನು, ಲಂಬೋದರ ದೊಡ್ಡ ಹೊಟ್ಟೆಯನ್ನು ಹೊಂದಿದವನು, ಮೂಷಿಕ ವಾಹನ ಇಲಿಯನ್ನು ವಾಹನವಾಗಿಸಿಕೊಂಡವನು, ಶೂಪಕರ್ಣ ಅಗಲವಾದ ಕಿವಿಯುಳ್ಳವನು, ಸುಮುಖ ಸುಂದರವಾದ ಮುಖವುಳ್ಳವನು, ವಕ್ರತುಂಡ ಮುರಿದ ಹುಳ್ಳನ್ನು ವಿಘ್ನ ಮಾಡಿದವನು, ವಿಘ್ನ ವಿನಾಶಕ ವಿಘ್ನಗಳನ್ನು ನಿವಾರಿಸುವವನು, ವಿಕಟ ವಿಲಕ್ಷಣ ರೂಪವನ್ನು ಹೊಂದಿದವನು, ವಿನಾಯಕ ವಿಜ್ಞಾನಗಳನ್ನು ನಿವಾರಿಸುವವನು, ವಿಶ್ವಧರ ಅಥವಾ ಜಗದರ ಜಗತ್ತನ್ನು ಪಾಲಿಸುವವನು, ವಿಶ್ವವಂತ ಅಥವಾ ಜಗನ್ನಾಥ ಜಗತ್ತಿಗೆ ಒಡೆಯನಾದವನು. ಹಾಗೆ ಗಣಪತಿಯ ವಿಗ್ರಹ ಚಿಕ್ಕದಾಗಿದ್ದರೆ ಅದು ಬಾಲ ಗಣೇಶ ಎಂಬುದಾಗಿ ಕರೆಯಲಾಗುತ್ತದೆ. ಗಣೇಶನ ಶರೀರದ ಪ್ರತಿಯೊಂದು ಅಂಗವು ತನ್ನದೇ ಆದ ಮೌಲ್ಯ ಮತ್ತು ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಮೊದಲನೆಯದಾಗಿ ಆನೆಯ ತಲೆಯನ್ನು ಸೂಚಿಸುತ್ತದೆ. ಗಣೇಶನಿಗೆ ಒಂದು ದಂತ ಇರುವುದೆಂಬ ಸಂಗತಿ ಎಲ್ಲ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಅಗಲವಾದ ಕಿವಿಗಳು ವಿವೇಕ, ನೆರವು ಕೋರುವ ಜನಗಳ ಮೊರೆಯನ್ನು ಆಲಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಪ್ರಕಟಿಸುತ್ತದೆ. ಚಿಂತನೆಗಳನ್ನು ಅರ್ಥೈಸಿಕೊಳ್ಳಲು ಕೇಳಿಸಿಕೊಳ್ಳಬೇಕಾದ ಪ್ರಾಮುಖ್ಯತೆಯನ್ನು ಅವು ಸೂಚಿಸುತ್ತವೆ. ಜ್ಞಾನವನ್ನು ಸಂಪಾದಿಸಲು ಕಿವಿಗಳು ಉಪಯೋಗವಾಗಿವೆ. ವಕ್ರವಾದ ಸೊಂಡಿಲು ಸತ್ಯ ಮತ್ತು ಮಿಥ್ಯಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ, ತಾನಾಗಿಯೇ ವಿವೇಚನಾ ಶಕ್ತಿಯನ್ನು ರೂಪುಗೊಳ್ಳುವಲ್ಲಿ ಪ್ರಕಟವಾಗುವ ಬುದ್ಧಿಶಕ್ತಿ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಆನೆಯ ಮೇಲೆ ಚಿತ್ರಿತವಾದ ತ್ರಿಶೂಲವು ಕಾಲವನ್ನು ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವನ್ನು ಸೂಚಿಸುತ್ತದೆ. ಗಣೇಶನ ದೊಡ್ಡ ಹೊಟ್ಟೆಯಲ್ಲಿ ಅಸಂಖ್ಯಾತ ಲೋಕಗಳು ಅಡಗಿವೆ, ಅವುಗಳನ್ನು ಗಣೇಶನು ಸಲಹುತ್ತಾನೆ ಎಂಬುದಾಗಿ ಉಲ್ಲೇಖವಿದೆ. ಸ್ನೇಹಿತರೆ, ಗಣೇಶನ ದೇಹವು ಓಂಕಾರ ರೂಪದಲ್ಲಿ ಇದೆ. ಅದು ದೇವನಾಗರಿಯ ಅಕ್ಷರದಂತಿದೆ. ಸ್ನೇಹಿತರೆ, ಹೀಗೆ ಗಣೇಶನ ಹುಟ್ಟು, ಅವನ ವೈಶಿಷ್ಟ್ಯಗಳು, ವಿವಿಧ ಹೆಸರುಗಳು, ಅವನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸುವ ದಿನ ಹೇಗೆ ಆಚರಣೆಗೆ ಪ್ರಾರಂಭವಾಯಿತು, ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳಿದಿದ್ದೇವೆ. ಈಗ ಈ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.